Soy Mix. ಪ್ರಾರ್ಥನೆ ಮಾಡೋದಂದ್ರೆ ದೇವರ ಜೊತೆ ಮಾತಾಡೋದು. ಓಕೆ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಸ್ವಾಮಿ, ನಮ್ಮನ್ನು ಪ್ರೀತಿ ಮಾಡಿ ನಿನ್ನ ಲೋಕವನ್ನು ತ್ಯಜಿಸಿ ಈ ಮಾನವ ಕುಲಕ್ಕೆ ನೀನು ಶಾಂತಿಯನ್ನು ಉಂಟು ಮಾಡಲಿಕ್ಕಾಗುವ ಹಾಗೆ ನಮ್ಮ ಮಧ್ಯೆ ಜನಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸಾಯಂಕಾಲದ ವೇಳೆ ನಾವು ಬಂದು ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕಾಗುವಂತೆ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅನೇಕರು ನಿನ್ನ ಈ ಶುಭ ಸಮಾಚಾರವನ್ನು ಕೇಳಲಿಕ್ಕಾಗುವ ಹಾಗೆ ನೀನು ಸಹಾಯ ಮಾಡೋದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಈ ದಿವಸ ಆ ಶುಭ ಸಮಾಚಾರವನ್ನ ಅವರ ಮೆಲುಕು ಹಾಕುತ್ತಾ ನೀನು ಮಾಡಿದ ಪ್ರೀತಿ, ನೀನು ತೋರಿಸಿದ ಆ ಒಂದು ರಕ್ಷಣೆಯ ದಾರಿಯನ್ನ ಕಂಡುಕೊಳ್ಳಲಿಕ್ಕಾಗುವ ಹಾಗೆ ಅವರ ಮನಸ್ಸಲ್ಲಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಅವ್ರ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಇಲ್ಲಿ ನಮಗೆ ಸಿದ್ಧ ಮಾಡಿರತಕ್ಕಂಥ ಊಟವನ್ನು ಆಶೀರ್ವದಿಸು, ಅದನ್ನು ತಿಂದು ನಾವು ಬಲಗೊಂಡು ಇಲ್ಲಿಂದ ಹೋಗುವಾಗ ನಿನ್ನನ್ನು ಸ್ಮರಿಸುತ್ತಾ ಆನಂದಿಸುತ್ತಾ ಹೋಗ್ಲಿಕ್ಕಾಗುವ ಹಾಗೆ ಇನ್ನು ಮತ್ತೊಮ್ಮೆ ಮುಖಾಮುಖಿಯಾಗಿ ಭೇಟಿಯಾಗಿ ನಾವು ನೀನು ಮಾಡಿದ ಅನೇಕ ಉಪಕಾರಗಳನ್ನು ತಿಳಿಸ್ಲಿಕ್ಕಾಗುವಂಗೆ ನಮ್ಮನ್ನು ಸಹಾಯಿಸು. ಈ ಪ್ರಾರ್ಥನೆಯನ್ನ ಯೇಸು ಸ್ವಾಮಿಯ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ಎಲ್ಲರೂ ಲೈನ್ನಲ್ಲಿ ಹೋಗ್ರಿ, ಯಾರು ಮಧ್ಯೆ ಯಾರು ನುಗ್ಗಬಾರ್ದು. ಎಲ್ಲರಿಗೂ ಸಹ ಒಂದು ಸ್ವಲ್ಪ ಹೊತ್ತು ತಾಳ್ಮೆಯನ್ನು ಕಾಯ್ದುಕೊಳ್ರಿ. ನಿಮ್ಮೆಲ್ಲರಿಗೂ ಸಹ ಊಟ ಸಿಕ್ಕುವಂಥದ್ದಾಗಿದೆ. ನಮ್ಮ ಸಭೆಯ ದೇವಜನರು ಇಲ್ಲಿ ಬಂದು ಸ್ವಲ್ಪ ಸಹಕರಿಸಬೇಕು. ಯಾವುದೇ ರೀತಿಯಾದಂತಹ ತೊಂದರೆಗಳಾಗದ ರೀತಿಯಲ್ಲಿ ಅವರನ್ನು ನಾವು ಉಪಚರಿಸಿ ನಾವು ಕಳಿಸೋಣ.
ನೀವು ಊಟವನ್ನು ತೆಗೆದುಕೊಂಡು ಎಲ್ಲಿ ಬೇಕಾದರೂ ನೀವು ಕುಳಿತುಕೊಂಡು ನೀವು ಆಹಾರವನ್ನು ಸೇವನೆ ಮಾಡಬಹುದು. ನೀವು ಚೇರುಗಳ ಹತ್ರನೂ ಸಹ ಬರ್ಬೋದು, ಚೇರುಗಳ ಖಾಲಿ ಇದೆ. ನಿಮಗೆ ವಾಟರ್ ಬಾಟಲ್ ಇದೆ, ವಾಟರ್ ಬಾಟಲ್ ಸಿಗ್ತಾ ಇದೆ, ಊಟ ಸಿಗ್ತಾ ಇದೆ, ಜೊತೆಯಲ್ಲಿ ಕೇಕ್ ಕೂಡ ನಿಮಗೆ ಸಿಗ್ತಾ ಇದೆ.